ಇದ ನೋಡ್ರಿ ನಮ್ಮೂರ್ ಸಾಲಿ. ಈ ಹಳ್ಳಿ ಊರಾಗ ಇಷ್ಟು ದೊಡ್ಡ ಸಾಲಿ ಐತಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇಂಥ ಸಣ್ಣ ಹಳ್ಳಿಯಾಗ ಇಷ್ಟು ದೊಡ್ಡ ಸಾಲಿ ಇರಾಕ ಸಾಧ್ಯನೇ ಇಲ್ಲ. ಇದೆಲ್ಲ ಆಗಿದ್ದು ನನ್ನಿಂದ. ಸ್ವಂತ ದುಡ್ಡಿನ್ಯಾಗ ಇಂಥ ದೊಡ್ಡ ಸಾಲಿ ಕಟ್ಸೇನಿ. ನಿಮ್ ಸ್ವಂತ ದುಡ್ಡಿನಾಗ ಇಷ್ಟು ದೊಡ್ಡ ಸಾಲಿನ ಕಟ್ಸಿರ್ಯಾ? ಹ್ಞೂನ್ರಿ. ಅಂದಂಗ ನಿಮ್ ಹೆಸರೇನ? ನನ್ನ ಹೆಸರು ಮಂದಾಕಿನಿ ಅಂತ. ಮಂದಾಕಿನಿ. ನಿಮ್ ಹೆಸರು ಬಹಳ ಚಂದ ಐತ್ರಿ. ನೋಡ್ರಿ ಮಂದಾಕಿನಿ ಅವ್ರ, ಸುತ್ತು 16 ಹಳ್ಳಿಗೆ ಚಂದಗೆ ಸಾಲಿನ ಇದ್ದಿದ್ದಿಲ್ಲ. ಸಾಲಿಲ್ಲ ಅಂದ್ರ ನಮ್ಮ ಹಳ್ಳಿ ಹುಡುಗರು ಹ್ಯಾಂಗ ಮುಂದೆ ಬರೋದು ಜೀವನದಾಗ ಅಂತ ನನ್ನ ಸ್ವಂತ ಮನಿ ರೊಕ್ಕದ್ಲೇನ ಇಷ್ಟು ದೊಡ್ಡ ಸಾಲಿ ಕಲಿಸಿ ಇಲ್ಲೇ ಈಗ 10 ಮಂದಿ ಟೀಚರ್ಗಳು ಹುಡುಗರಿಗೆ ಪಾಠ ಹೇಳ್ತಾರ. ಎಲ್ಲ ಬಂಡ್ ಹಡ್ಸಿ ಮಗನ, ಬಾಯಿ ತೆಗದ್ರ ಬಂಡ ಬಡಾಯಿ ಏಡೇ ಸೋತ್ಲು ಹಳ್ಳಿಯವ್ರ ಸೇರಿ ಈ ಸಾಲಿನ ಕಟ್ಸ್ಯಾರ. ಈ ಮಗ ತಾನು ತನ್ನ ಸ್ವಂತ ರೊಕ್ಕ ಹಾಕಿ ಕಟ್ಸ್ಯಾನಂತ. ಯಾರ ಬಕರ ಸಿಕ್ಕಾರ ಇವಂಗ. ಅವ್ರ ಮುಂದ ದೊಡ್ಡಿಸ್ತನ ಹೇಳಾಕುಂತಾನ. ರಿಯಲಿ ನೀವು ತುಂಬಾ ಗ್ರೇಟು. ನೀವು ಮಾಡಿರೋ ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಿಮಗೆ ದೇವರು ಒಳ್ಳೇದನ್ನ ಮಾಡ್ಲಿ. ಈ ಹುಚ್ಚೊಳೆ ಮಗ ಒಳ್ಳೆ ಕೆಲಸ ಮಾಡ್ತಾನ? ಅಯ್ಯೋ ಭ್ರಮೇನ. ಬಾಯಿ ತೆಗೆದ್ರ ದೊಡ್ಡ ದೊಡ್ಡ ಮಾತು, ಕೆಲಸ ನೋಡಿದ್ರ ಎಲ್ಲ ಸಣ್ಣವ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕ? ಬರ್ರಿ ಇಲ್ಲಿ ಹೆಂಗಾರ ಮಾಡಿ ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ನಿಮಗೊಂದು ಕೆಲಸ ಕೊಡಿಸ್ತೇನೆ. ಅಲ್ಲ, ಈ ಶಾಲಿನ ನೀವು ಕಟ್ಸಿರಿ ಅಂತದ್ರಾಗ ನೀವು ಯಾರ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತ ಅಗತ್ಯ ಏನೈತಿ? ಒಂದು ಮಾತು ನೀವು ಹೇಳಿದ್ರೆ ಸಾಕ, ಅವರು ನನ್ನ ಕೆಲಸಕ್ಕೆ ತಗೊಂತಾರ. ಅಯ್ಯೋ, ಇಕ್ಕಿ ಮುಂದೆ ನೋಡಿದ್ರ ಎಲ್ಲ ದೊಡ್ಡಿಸ್ತನ ಹೇಳ್ಕೊಂಡಿನಿ. ಒಳಗೆ ಹೋಗಿಂದ ನನ್ನ ಮಾತಿಗೆ ಬೆಲೆ ಕೊಟ್ಟು ಕೆಲಸ ಕೊಡ್ಲಿಕ್ರ ಛೇ, ಈಕಿ ಕಣ್ಣಾಗ ನಾನು ಸಣ್ಣವಾಗ್ಬಿಡ್ತಾನಿ. ಹೆಂಗಾರ ಮಾಡಿ ಈಕಿ ಮನಸ್ಸು ಗೆದ್ದು ಈಕಿನ್ನ ನನ್ನ ಕಿನ್ನ ಮಾಡ್ಕೋಬೇಕ. ನೀವ್ ಹೇಳೋದು ಸರಿಯಾಗಿ ಐತಿ. ಆದ್ರ ನಾ ಸಾಲಿ ಕಟ್ಸೇನಂತ ಹೇಳಿ ಯಾರ ಮೇಲೂ ದಬ್ಬಾಳಿಕೆ ಮಾಡೋದಿಲ್ಲ. ದೇವ್ರು ನನಗ ಸಾಕಷ್ಟ ಕೊಟ್ಟಾನ, ಅದ್ರಾಗಿಂದ ಒಂದು ಸಣ್ಣ ಅಂಶನ ಈ ಸಾಲಿ ಉದ್ಧಾರ ಮಾಡಾಕ ಕೊಟ್ಟೇನಿ. ಹಂಗಂತ ಹೇಳಿ ಎಲ್ಲರೂ ನನ್ನ ಅಧೀನದಾಗ ಇರ್ಬೇಕು, ನಾ ಹೇಳಿದ್ದ ಕೇಳ್ಬೇಕಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನನ್ನ ದೃಷ್ಟಿಯೊಳಗ ಎಲ್ಲರೂ ಸರಿ ಸಮಾನ್ರೆ. ಈ ಕಾಲದಾಗ ನಿಮ್ಮಂತವ್ರು ಇರೋದು ಬಹಳ ಕಡಿಮೆ. ನಿಮ್ಮಂತವ್ರನ್ನ ನಾನು ಭೇಟಿಯಾಗಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ಸರಿ, ಇನ್ನು ಸ್ಕೂಲ್ ಒಳಗೆ ಹೋಗೋಣ. ಹೋಗೋಣ ಬರ್ರಿ.